ಹೆಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನಿನ್ನೆ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ ಲಿಂಕ್ ಅನ್ನ ಎನೇಬಲ್ ಮಾಡಿದ್ರು. ಸೊ ಆ ಕುರಿತಾದಂತೆ ಡೀಟೇಲ್ ಆಗಿ ಸರ್ ಸಹ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಐ ಹೋಪ್ ಎಲ್ಲರಿಗೂ ಸಹ ನೀವು ಅನ್ಕೊಂಡಿರೋ ಕಾಲೇಜಸ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಫಸ್ಟ್ ಆಫ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ದ DCET ಆಸ್ಪಿರೆಂಟ್ಸ್. ಸೊ ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇವತ್ತು ನಿಮ್ಮ ಸೆಕೆಂಡ್ ರೌಂಡ್ ಕುರಿತಾದಂತೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಬಿಟ್ಟಿದ್ದಾರೆ. ಸೊ ಆ ಒಂದು ಅಪ್ಡೇಟ್ ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಮೊದಲನೇ ಸಲ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ನ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಎಲ್ಲ ನಿಮ್ಮ DCET ಅಪ್ಡೇಟ್ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟು ರಿಗಾರ್ಡಿಂಗ್ ಯೋರ್ DCET ಫ್ರಮ್ ದ ಸ್ಕ್ರಾಚ್ ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ನಮ್ಮ ಚಾನೆಲ್ ನಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೇನೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದ್ರೆ, ಸೊ ಎಷ್ಟೊಂದ್ ಜನ ಯಾರೆಲ್ಲ DCET 2026 ಗೆ ಪ್ರಿಪೇರ್ ಆಗ್ತಿದಿರೋ ಅಥವಾ 25 ಅಲ್ಲಿ ಆಲ್ರೆಡಿ ಯಾರು ಪ್ರಿಪೇರ್ ಆಗಿದಿರೋ, ಸೊ ಅವರು ನಿಮ್ಮ ಜೂನಿಯರ್ಸ್ ಇದ್ರೆ ರೆಫರ್ ಮಾಡಿ. ಬಿಕಾಸ್ DCET 2026 ಸಂಪರ್ಕ್ ಅಂತ ಒಂದು ಸೆಷನ್ ಮಾಡ್ತಿದೀವಿ. ಫ್ರಮ್ ಯೂಟ್ಯೂಬ್ ಲೈವ್ ಬರ್ತಿದೀವಿ. ದಟ್ ಇಸ್ 3rd of Sunday at 7 PM ಗೆ ಯೂಟ್ಯೂಬ್ ಲೈವ್ ಬರ್ತಿದೀವಿ ಫ್ರಮ್ ಆಲ್ ಯೋರ್ DCET ಫ್ಯಾಕಲ್ಟೀಸ್. ಸೊ ತ್ರಿಬಲ್ ಟಿ ಅಕಾಡೆಮಿ DCET ಫ್ಯಾಕಲ್ಟೀಸ್ ನಿಮ್ ಜೊತೆ ಮಾತಾಡ್ತಾರೆ. ಸೊ ಡೈರೆಕ್ಟ್ ಆಗಿ ನೀವು ಅವ್ರ ಜೊತೆ ಲೈವ್ ಅಲ್ಲಿ ನಿಮ್ದು ಏನೇ ಕ್ವೆಶನ್ಸ್ ಇದ್ರು ರಿಗಾರ್ಡಿಂಗ್ ಯೋರ್ DCET 2026 ನೀವು ಅದನ್ನ ಕ್ಲಾರಿಫೈ ಮಾಡಬಹುದು. ನೀವು ಕ್ವೆಶನ್ಸ್ ನ ರೈಸ್ ಮಾಡಬಹುದು. ನಿಮ್ಮ ಎಲ್ಲಾ ಕ್ವೆಶನ್ಸ್ ಗೆ ಆನ್ಸರ್ ಮಾಡೋದಕ್ಕೆ ಡೈರೆಕ್ಟ್ ಲೈವ್ ಬರ್ತಿದೀವಿ. ರಿಮೆಂಬರ್, ಮಾರ್ಕ್ ದ ಕ್ಯಾಲೆಂಡರ್, 3rd Sunday at 7 PM we will be on live in Triple T Academy YouTube platforms. So ಈ ಒಂದು 2026 ಸಂಪರ್ಕ ಅನ್ನೋ ಕಾನ್ಸೆಪ್ಟ್ ಏನಿದೆಯೋ ಇದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಕ್ವೆಶನ್ಸ್ ಇದ್ರೆ ರಿಗಾರ್ಡಿಂಗ್ ಯೋರ್ DCET 2026 ವಿತ್ ರೆಸ್ಪೆಕ್ಟ್ ಟು ಯೋರ್ DCET ಸಬ್ಜೆಕ್ಟ್ ಆಗಿರ್ಬೋದು, DCET ಪರ್ಪಸ್ ಆಗಿರ್ಬೋದು, ವಾಟ್ ಎವರ್ ದ ಕ್ವೆಶನ್ಸ್ ದಟ್ ಯು ಹ್ಯಾವ್ ಇನ್ ಯೋರ್ ಮೈಂಡ್ ಯು ಕ್ಯಾನ್ ರೈಸ್. ಡೈರೆಕ್ಟ್ ಆಗಿ ಲೆಕ್ಚರರ್ಸ್ ಬಂದ್ಬಿಟ್ಟು ನಿಮ್ಗೆ ಕ್ವೆಶನ್ಸ್ ಆನ್ಸರ್ಸ್ ನ ಮಾಡ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಸೊ 3rd Sunday, ಡೋಂಟ್ ಫರ್ಗೆಟ್ 3rd Sunday at 7 PM. ಸೊ ಈ ಒಂದು ಇನ್ಫಾರ್ಮೇಶನ್ಸ್ ನ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಜೂನಿಯರ್ ಜೊತೆ ಅಥವಾ whoever is preparing for DCET 2026 ಪ್ಲೀಸ್ ಶೇರ್ ವಿತ್ ದಮ್. ಸೊ ಈ ಒಂದು ಸೆಷನ್ ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಜಂಪ್ ಇನ್ ಟು ದ ಮೇನ್ ಆಬ್ಜೆಕ್ಟ್ ಆಫ್ ದಿಸ್ ವಿಡಿಯೋ. ಸೊ DCET 2025 ಅಪ್ಡೇಟ್ಸ್. ಸೊ ನಿನ್ನೆ ನಿಮ್ಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಸೊ ಇವತ್ತು ರಿವೈಸ್ಡ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಅನ್ನ ಬಿಟ್ಟಿದ್ದಾರೆ. ಆಸ್ ವೆಲ್ ಆಸ್ ಎಷ್ಟೊಂದ್ ಜನ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದೇನು ಅಂದ್ರೆ, ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ಮತ್ತೆ ಏನೋ ಪೇಮೆಂಟ್ ಮಾಡೋದಕ್ಕೆ ಆಗ್ತಿಲ್ಲ, ಈ ಒಂದು ಡೌಟ್ಸ್ ಗಳನ್ನ ಕೇಳ್ತಿದ್ರು. ಸೊ ಹಾಗಾಗಿ ಲಿಂಕ್ ಅನ್ನು ಸಹ ಅಪ್ಡೇಟ್ ಮಾಡಿದ್ದಾರೆ. ಸೊ ಕೆಲವೊಂದು ಟೈಮ್ ಅಲ್ಲಿ ಸರ್ವರ್ ಇಶ್ಯೂಸ್ ಇರುತ್ತೆ. ಡೋಂಟ್ ವರಿ, ಡೋಂಟ್ ಬಿ ಪ್ಯಾನಿಕ್. ಸೊ ಸರ್ವರ್ ಅಪ್ಡೇಟ್ ಆಗಿದ ತಕ್ಷಣ ನಿಮ್ಗೆ ನೀವು ಡೌನ್ಲೋಡ್ ನ ಮಾಡಬಹುದು, ಪೇಮೆಂಟ್ ಅನ್ನು ಸಹ ಮಾಡಬಹುದು, ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಬಹುದು. ಸೊ ಸೆಕೆಂಡ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ QR ಕೋಡ್ ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಹಾಕಿ ನೀವು ಲಾಗಿನ್ ಆಗಿ ಯು ಕ್ಯಾನ್ ಡೌನ್ಲೋಡ್ ಯೋರ್ ಕನ್ಫರ್ಮೇಶನ್ ಸ್ಲಿಪ್. ಸೊ ವೆರಿ ಇಂಪಾರ್ಟೆಂಟ್, ರಿವೈಸ್ಡ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಸೊ ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯು ಕ್ಯಾನ್ ಸಿ ದಿಸ್. 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ನಿಗದಿತ ದಿನಾಂಕದೊಳಗೆ ಶುಲ್ಕವನ್ನು ಪಾವತಿಸಿ ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಹಂಚಿಕೆಯಾದ ಕಾಲೇಜಿಗೆ ಎಲ್ಲಾ ಮೂಲ ದಾಖಲೆಗಳನ್ನು ಮತ್ತು ಇತರೆ ಅಗತ್ಯ ದೃಢೀಕರಣಗಳೊಂದಿಗೆ ವರದಿ ಮಾಡಿಕೊಳ್ಳಲು ಸೂಚಿಸಿದೆ. ಸೊ ಯಾರ್ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿದೆ, ಸೊ ವಿತ್ ಆಲ್ ಯೋರ್ ಡಾಕ್ಯುಮೆಂಟ್ಸ್, ನೀವು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿದ್ರಿ, ಎಲ್ಲಾ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಹಾಕ್ಬೇಕಾಗುತ್ತೆ. ಅಂಡ್ ದೆನ್ ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡಿರುವ ಕಾರಣದಿಂದ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸುವಂತಿಲ್ಲ. ಹಾಗೂ ಈಗಾಗಲೇ ತಿಳಿಸಿರುವಂತೆ 2ನೇ ಸುತ್ತಿನಲ್ಲಿ ಹಂಚಿಕೆಯಾಗಿರುವ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳಲು ಯಾವುದೇ ಚಾಯ್ಸ್ ಇರುವುದಿಲ್ಲ. ಕಡ್ಡಾಯವಾಗಿ ನಿಗದಿತ ದಿನಾಂಕದೊಳಗೆ ಪ್ರವೇಶಾತಿ ಪಡೆಯುವುದು. ಸೊ ಯಾರೆಲ್ಲ ಚಾಯ್ಸ್ 2 ಹಾಕಿದ್ರು, ಸೊ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಕಾಲೇಜ್ ಅಲಾಟ್ ಆಗಿದೆಯೋ ಅದೇ ಫೈನಲ್ ಕಾಲೇಜ್. ಸೊ ನೆಕ್ಸ್ಟ್ ಯಾವುದೇ ಚಾಯ್ಸ್ ನಿಮ್ಗೆ ಇರೋದಿಲ್ಲ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದೇ ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಯಾವುದೇ ಆಪ್ಷನ್ಸ್ ಸಹ ನಿಮ್ಗೆ ಇರೋದಿಲ್ಲ. ದಿಸ್ ಇಸ್ ಫೈನಲ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದೇ ತಡವನ್ನು ಮಾಡಬೇಡಿ. ಸೊ ಜೊತೆಗೆ ಸ್ಕೆಡ್ಯೂಲ್ ಅನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್. ಚಲಾನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫ್ರಮ್ 30th. ಸೊ ಇವತ್ತಿಂದ 30th ಇಂದ ಸ್ಟಿಲ್ 31st ನಾಳೆವರೆಗೂ ಟೈಮ್ ಇದೆ. ವಿತಿನ್ 4 PM ಒಳಗಡೆ ನೀವು ನಿಮ್ಮ ಚಲನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಅಂಡ್ ದೆನ್ ಪೇಮೆಂಟ್ ಆಫ್ ಫೀಸ್ ಇವತ್ತಿಂದ 1st of August ಒಳಗಡೆ ವಿತಿನ್ ದ ಬ್ಯಾಂಕಿಂಗ್ ಹವರ್ಸ್
ರಿಮೆಂಬರ್ 1st of August, which means Saturday. ಸೊ ಸಾಟರ್ಡೆ ಒಳಗಡೆನೆ ನೀವು ಬ್ಯಾಂಕಿಂಗ್ ಅವರ್ಸ್ ಒಳಗಡೆ ಫೀ ಪೇಮೆಂಟ್ ನ ಮಾಡಬೇಕಾಗುತ್ತೆ. ಡೌನ್ಲೋಡಿಂಗ್ ಕನ್ಫರ್ಮೇಶನ್ ಸ್ಲಿಪ್ ಆಫ್ಟರ್ ಪೇಮೆಂಟ್. ಒನ್ಸ್ ನೀವು ಪೇಮೆಂಟ್ ಆದ್ಮೇಲೆ ಫ್ರಮ್ 30th of July ಇಂದ 2nd of August ಒಳಗಡೆ ನೀವು ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡಿಕೊಂಡು 30th of July ಇಂದ 2nd of August ಒಳಗಡೆನೆ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ಹಂತಗಳು ಯಾವ್ಯಾವ್ದು ಅಂದ್ರೆ ಚಲನ್ನ ಡೌನ್ಲೋಡ್ ಮಾಡ್ಕೊಬೇಕು, ಫೀಸ್ ಪೇ ನ ಮಾಡಬೇಕು, ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಬೇಕು, ಅಂಡ್ ದೆನ್ ಎಲ್ಲಾ ಮೂಲ ದಾಖಲೆಗಳೊಂದಿಗೆ ನಿಮ್ಮ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಿರೋ ಎಲ್ಲಾ ಡಾಕ್ಯುಮೆಂಟ್ ಜೊತೆಗೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಹಾಕ್ಬೇಕಾಗುತ್ತೆ. ದಿಸ್ ಇಸ್ ಅಬೌಟ್ ಯಾರಿಗೆಲ್ಲ ಚಾಯ್ಸ್ 2 ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಾಲೇಜ್ ಅಲೋಟ್ ಆಗಿದೆಯೋ ಅಂತ ವಿದ್ಯಾರ್ಥಿಗಳು ವಿತಿನ್ ಪ್ರಿಸ್ಕ್ರೈಬ್ಡ್ ಡೇಟ್ ಒಳಗಡೆ ಹೋಗಿ ನಿಮ್ಮ ಕಾಲೇಜ್ಗೆ ರಿಪೋರ್ಟ್ ಹಾಕ್ಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಸ್ ಏನು, ಸೊ ಯಾರೆಲ್ಲ ಕ್ಯಾಶುವಲ್ ರೌಂಡ್ ಏನು, ಮೇಕಪ್ ರೌಂಡ್, ಎಷ್ಟೊಂದ್ ಜನ ಕ್ವಶನ್ಸ್ ಗಳನ್ನ ಕೇಳ್ತಿದ್ದೀರಾ. ಸೊ ಇದ್ರ ರಿಗಾರ್ಡಿಂಗ್ ವಿಡಿಯೋನ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ಮಾಡಾಕ್ತಿವಿ. ಆಸ್ ವೆಲ್ ಆಸ್ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಫ್ರಮ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಿಮ್ಮ DCT ರಿಲೇಟೆಡ್ ಆಗಿ ಬಂದ್ರೆ ಡೆಫಿನೆಟ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆದಷ್ಟು ಬೇಗ ಅದು ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಆಲ್ ದ ಬೆಸ್ಟ್.